ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ನನಗಂತರೂ ಈ ಒಂದು ಟ್ರೈಲರ್ ನೋಡೋ ತನಕ ನಿದ್ದೆ ಕೂಡ ಮಾಡಿರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಾನು ಕಾಂತಾರ ಚಾಪ್ಟರ್ 1 ಟ್ರೈಲರ್ ಬಗ್ಗೆ ತುಂಬಾ ಕಾಯ್ತಾ ಇದ್ದೆ. ಇವತ್ತು ಟ್ರೈಲರ್ ನೋಡಿದೆ. ಸೊ ನನಗೆ ಪರ್ಸ್ನಲಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಆನೆಸ್ಟಾಗಿ ಇವತ್ತು ಹೇಳ್ತಾ ಇದ್ದೀನಿ. ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ. ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಟ್ರೈಲರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಕಾಂತಾರ ಚಾಪ್ಟರ್ 1 ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಯಾರ್ಯಾರಿಗೆ ಪಾಸಿಬಲ್ ಆಗುತ್ತೆ, ಅಂದರೆ ಯಾರ್ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಿರ್ಬೋದು, ಯಾರಿಗೆ ನಾನು ಹೋಗಿ ನೋಡ್ಬೋದು ಅನ್ನೋದಾಗಿರ್ಬೋದು. ಸೊ ಈ ರೀತಿ ಯಾರಿಗಾದ್ರೂ ಅನಿಸಿದ್ರೆ ದಯವಿಟ್ಟು ಈ ಸಿನಿಮಾನ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ಐಮ್ಯಾಕ್ಸಲ್ಲಿ ನೋಡಿ. ಯಾರ್ಯಾರು ನೋಡಿಲ್ಲ, ಸೊ ಪಾಸಿಬಲ್ ಇದೆ, ನಾನು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಇದ್ದೀನಿ. ಸೊ ಇಲ್ಲಿ ಐಮ್ಯಾಕ್ಸ್ ಅವೈಲೇಬಲ್ ಇದೆ ಅನ್ನೋದು ಯಾರ್ಯಾರಿಗೆ ಒಂದು ಅವೈಲೇಬಿಲಿಟಿ ಇದೆಯೋ ದಯವಿಟ್ಟು ಈ ಸಿನಿಮಾನ ಐಮ್ಯಾಕ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ನಾನು ಕೂಡ ಈ ಸಿನಿಮಾನ ಐಮ್ಯಾಕ್ಸಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಖಂಡಿತವಾಗ್ಲೂ. ಫಸ್ಟ್ ಶೋ ಆಗದಿದ್ರು ಕೂಡ ಸೊ ನೆಕ್ಸ್ಟ್ ಟೈಮ್ ಆದರೂ ಹೋಗಿ ಈ ಸಿನಿಮಾನ ಐಮ್ಯಾಕ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನಗನ್ನಿಸ್ತು. ಸೊ ಈಗ ತಡ ಮಾಡೋಕ್ಕೋಗಲ್ಲ, ಸೊ ಟ್ರೈಲರ್ ಬಗ್ಗೆ ಮಾತಾಡ್ತೀನಿ. ಸೊ ಟ್ರೈಲರ್ ಯಾರೆಲ್ಲ ನೋಡಿದಿರಾ, ಸೊ ನಿಮ್ಮ ಒಪಿನಿಯನ್ ಏನು ಫಸ್ಟ್ ಕಾಮೆಂಟ್ ತಿಳಿಸಿ. ಸೊ ಮೊದಲೇದಾಗಿ ದಂತಕತೆ. ಸೊ ಈ ಒಂದು ದಂತಕಥೆಯ ಹಿನ್ನೆಲೆಯನ್ನು ಈ ಒಂದು ಚಾಪ್ಟರ್ 1ನಲ್ಲಿ ಕಂಪ್ಲೀಟ್ ಆಗಿ ತೋರಿಸಿರುವಂಥದ್ದು ಈ ಒಂದು ಟ್ರೈಲರ್ ಮುಖಾಂತರವಾಗಿ ಕಾಣುತ್ತೆ. ಮೊದಲನೇದಾಗಿ ನಾನು ಕಾಂತಾರ ಚಾಪ್ಟರ್ 1 ಟ್ರೈಲರ್ ಬಗ್ಗೆ ಹೇಳೋದಾಯಿತು ಅಂದರೆ ವಿಜುವಲ್ಸ್ ಅಂತರೂ ನೆಕ್ಸ್ಟ್ ಲೆವೆಲ್ಲು. ಸೊ ಈ ರೀತಿಯಾದಂಥ ಒಂದು ನೆಕ್ಸ್ಟ್ ಲೆವೆಲ್ ವಿಜುವಲ್ಸು ನಾನು ಓಪನ್ ಆಗಿ ಹೇಳ್ತೀನಿ. ಒಂಬಾಳೆ ಸಿನಿಮಾ ಆಗಿರ್ಬೋದು ಮತ್ತು ಆ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವ್ರು ಬಿಟ್ಟರೆ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬಾ ಒಂದು ಅಲ್ಟಿಮೇಟ್ ಆಗಿ ರಿಷಬ್ ಅವರು ಕೂಡ ತುಂಬಾ ಈ ಒಂದು ಸಿನಿಮಾಗೆ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ರು ಅಂತಂದರೆ ಕಾಂತಾರ ಆಫ್ಟರ್ ಬಂದಾದಮೇಲೆ ಅಮೇಝಿಂಗ್ ಆಗಿ ಒಂದು ನೆಕ್ಸ್ಟ್ ಬರುವಂಥ ಚಾಪ್ಟರ್ನ ಮಾಡಬೇಕು ಅನ್ನುವಂಥದ್ದು. ಸೊ ಮೊದಲಿಗೆ ಮನುಷ್ಯನಿಗೆ ನಾವು ಯಾವುದೋ ಒಬ್ಬ ಸಿನಿಮಾ ನೋಡ್ತಾ ಇದ್ದೀವಿ ಅಂದಾಗ ವಿಜುವಲ್ಸಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಯೂಟ್ಯೂಬಲ್ಲೇ ಈ ರೀತಿ ವಿಜುವಲ್ಸ್ ಕಾಣ್ತಾ ಇದೆ, ಇನ್ನು ಥಿಯೇಟ್ರಲ್ಲಿ ಯಾವ ರೀತಿ ವಿಜುವಲ್ಸ್ ಕಾಣ್ಬೋದು. ಸೊ ಅದಕ್ಕೆ ನಾನು ಫಸ್ಟಲ್ಲಿ ಹೇಳಿದೆ ನಿಮಗೆ ಐಮ್ಯಾಕ್ಸಲ್ಲಿ ಈ ಸಿನಿಮಾನ ನೋಡ್ಬೇಕು ನಾವು ಅಂತ. ಸೊ ಈಗ ನಾನು ಈ ಒಂದು ಟ್ರೈಲರ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ದಂತಕಥೆಯ ಹಿಂದಿನ ಒಂದು ಕಥೆಯನ್ನು ಚಾಪ್ಟರ್ 1 ಮೂಲಕವಾಗಿ ತೆರೆ ಮೇಲೆ ತರ್ತಾ ಇರುವಂಥದ್ದು ತುಂಬಾ ಖುಷಿ ತಂದಂಥ ವಿಚಾರ. ಸೊ ರುಕ್ಮಿಣಿ ವಸಂತ್ ಅವರ ಒಂದು ಗೆಟಪ್ಪು ಎಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ಆಗಿದೆ ಈ ಟ್ರೈಲರ್ ನೋಡಿದಾಗ ಅಂತಂದರೆ, ಸೊ ಎಲ್ಲ ಪಾತ್ರಗಳನ್ನು ನಾವು ಒಂದು ರೀತಿಯಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಸೊ ನಾವು ತುಂಬಾ ಒಂದು ಇನ್ವಾಲ್ವ್ಮೆಂಟಲ್ಲಿ ಆ್ಯಂಡ್ ಪಾತ್ರಗಳ ಜೊತೆಗೆ ಟ್ರಾವೆಲ್ ಮಾಡುವಂಥದ್ದು. ಸೊ ಒಂದು ರೀತಿಯಲ್ಲಿ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಅಮೇಝಿಂಗ್ ಟ್ರೈಲರ್ ಅಂತ ಹೇಳ್ಬೋದು. ನನಗಂತೂ ಈಗ ಎಕ್ಸೈಟ್ಮೆಂಟ್ ಏನಿತ್ತಲ್ಲ ಇಷ್ಟು ದಿನ ನನಗೆ ಟ್ರೈಲರ್ ನೋಡ್ಬೇಕು ಅನ್ನೋದು, ಸೊ ಟ್ರೈಲರ್ ನೋಡಿದ್ಮೇಲೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಯಾವಾಗ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತೀನಪ್ಪ ಅಂತ. ಸೊ ರಿಷಬ್ ಅವರು ಇದರಲ್ಲಿ ಲಾಸ್ಟಲ್ಲಿ ಒಂದು ಶಿವನ ರೂಪದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಸೊ ಎಲ್ಲ ರೀತಿಯಾದಂಥ ವಿಜುವಲ್ಸ್ಗಳು ಒಂದು ರೀತಿಯಲ್ಲಿ ಮನ ಮುಟ್ತು. ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಒಂದು ಟ್ರೈಲರು ನೋಡ್ತೀವಿ ಅನ್ನುವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತನೂ ಹೆಚ್ಚಾಗಿ ಒಂದು ಅದ್ಭುತವಾಗಿ ಬಂದಿರುವಂಥದ್ದು. ಸೊ ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗಂತರೂ ಈ ಒಂದು ಟ್ರೈಲರ್ ಬಗ್ಗೆ ನಾನು ಏನೋ ಜಾಸ್ತಿ ಮಾತಾಡ್ತಿದ್ದೀನೋ ಕಮ್ಮಿ ಮಾತಾಡ್ತಿದ್ದೀನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಥಿಯೇಟ್ರಲ್ಲಿ ಸಿನಿಮಾ ನೋಡೋಕೆ ಮಾತ್ರ ನಾನು ತುಂಬಾ ಒಂದು ವೇಟಿಂಗಲ್ಲಿದ್ದೀನಿ. ಅಮೇಝಿಂಗು. ಅದರಲ್ಲಂತೂ ಅಜನೀಶ್ ಸರ್ ಅವ್ರಿಗಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫು. ಒಂದು ರೀತಿಯಲ್ಲಿ ಈ ಚಾಪ್ಟರ್ 1ನಲ್ಲಿ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳನ್ನು ನೋಡಿದಾಗ ಒಂದು ವಿಜುವಲ್ಸಲ್ಲಿ ಆಗಿರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಾಗಿರ್ಬೋದು, ಅಲ್ಟಿಮೇಟು ಆ ಒಂದು ಕ್ವಾಲಿಟಿ, ಆ ಒಂದು ವಿಜುವಲ್ಸು ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇನ್ನೂ ಎಕ್ಸ್ಟ್ರಾ ಏನು ಮಾತಾಡಬೇಕು, ಇನ್ನೊಂದು ಹೇಳಬೇಕು ಅಂತೆಲ್ಲ ತುಂಬ ಅಂದ್ಕೊಂಡಿದ್ದೆ ಈ ಒಂದು ಟ್ರೈಲರ್ ಬಗ್ಗೆ. ಸೊ ಕಂಪ್ಲೀಟಾಗಿ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ನಾನೊಂದು 3-4 ಬಾರಿ ಟ್ರೈಲರ್ ನೋಡಿದೆ. ರಿಷಬ್ ಅವರು, ರುಕ್ಮಿಣಿ ವಸಂತ್ ಅವರು, ಸೊ ಎಲ್ಲರದು ಒಂದು ಕ್ಯಾರೆಕ್ಟರ್ಸ್ಗಳು ನೋಡಿದಾಗ ಆ ಒಂದು ಕ್ವಾಲಿಟಿ, ಅದು ಏನ್ರಿ ಅದು ಕ್ವಾಲಿಟಿ, ಅಬ್ಬಾ ಅದನ್ನು ನೋಡ್ಬೇಕ್ರಿ ಸ್ಕ್ರೀನ್ ಮೇಲೆ ನಾನು ಆದಷ್ಟು ಬೇಗ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ದಂತಕಥೆಯ ಒಂದು ಚರಿತ್ರೆಯನ್ನು ಹಿಡಿದುಕೊಂಡು ಕಾಂತಾರ ಚಾಪ್ಟರ್ 1 ಬಂದಿದೆ. ಸೊ ಏನಾಯಿತು, ಇದರಿಂದೆಲ್ಲ ಏನೇನು ಘಟನೆಗಳು ನಡೀತು, ಏನಾಗುತ್ತೆ, ಏನೆಲ್ಲ ಹೋಗುತ್ತೆ ಅನ್ನುವಂಥದ್ದು ಕಂಪ್ಲೀಟಾಗಿ ಇದೇ ಅಕ್ಟೋಬರ್ 1ನೇ ತಾರೀಕಿಗೆ ಎಲ್ಲೆಲ್ಲಿ ಪ್ರೀಮಿಯರ್ ಶೋ ಇದೆಯೋ ಸೊ ಎಲ್ಲರೂ ಕೂಡ ಪ್ರೀಮಿಯರ್ ಶೋಲ್ಲಿ ಕೂತ್ಕೊಂಡು ಮಜ್ವಾಗಿ ನೋಡ್ಬೋದು. ಆ್ಯಂಡ್ 2ನೇ ತಾರೀಕಿಗೆ ಎಲ್ಲ ಕಡೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಪ್ರೀಮಿಯರ್ ಕೂಡ ವರ್ಲ್ಡ್ ವೈಡ್ ಆಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಯಾರ್ಯಾರು ಪ್ರೀಮಿಯರ್ ಅವೈಲೇಬಲ್ ಇದೆಯೋ, ಪ್ರೀಮಿಯರ್ಗೆ ಯಾರು ಹೋಗ್ತಿದ್ದೀರೋ ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಇಷ್ಟರಲ್ಲಿ ಟಿಕೆಟ್ಸ್ ಕೂಡ ಒಂದು ಅಪ್ಡೇಟ್ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ ಟಿಕೆಟ್ ಅಪ್ಡೇಟ್ ಯಾವಾಗ ಅಂತ. ಅಂದರೆ ಒಂದು ಓಪನಿಂಗಿಂದು
ಟಿಕೆಟ್ಸ್ ಬುಕಿಂಗ್ ಯಾವಾಗ ಓಪನಿಂಗ್ ಅಪ್ಡೇಟ್ ಕೊಡಿ ಅಂತ ಖಂಡಿತವಾಗ್ಲೂ. ಸೊ ನೀವು ಆಗಾಗ ಚೆಕ್ ಮಾಡ್ತಾ ಇರಿ ಆ್ಯಪ್ಸ್ಗಳಲ್ಲೆಲ್ಲ, ಆದಷ್ಟು ಬೇಗ ಓಪನ್ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲರೂ ಕೂಡ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಾನಂತರೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಆ್ಯಂಡ್ ತುಂಬ ವೇಟ್ ಮಾಡ್ತಾ ಇದ್ದೀನಿ, ಕಾಯ್ತಿದ್ದೀನಿ ಕಾಂತಾರ ಚಾಪ್ಟರ್ 1 ಥಿಯೇಟ್ರಲ್ಲಿ ನೋಡಲಿಕ್ಕೆ. ಸೊ ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಟ್ರೈಲರ್ ಬಗ್ಗೆ, ಹೇಗೆ ಅನಿಸ್ತು ನಿಮಗೆ ಒಂದು ಫೀಲ್ ಆಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಐಮ್ಯಾಕ್ಸಲ್ಲಿ ಹೋಗಿ ನೋಡ್ತೀನಿ ಬ್ರೋ, ಮಿಸ್ಸೇ ಮಾಡಲ್ಲ ಅಂತ ಯಾರು ಅಂತಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಐಮ್ಯಾಕ್ಸಲ್ಲಿ ನೋಡೋರು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.